ನಗರದ ಪದವು ಕುಲಶೇಖರದಲ್ಲಿ ಹಿಂದೂ ಯುವ ಸೇನೆ ಸಂಚಾಲಿತ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದ ಶ್ರೀ ಶನೇಶ್ವರ ದೇವಸ್ಥಾನದ ಬಿಂಬ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶೋತ್ಸವ ಏಪ್ರಿಲ್ 18ರಿಂದ 24ರವರೆಗೆ ವಿವಿಧ ವೈದಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ಜರುಗಲಿಕ್ಕಿದೆ ಎಂದು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ತಿಳಿಸಿದರು. ಅವರು ದೇವಾಲಯದ ಆವರಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿ ವೇದಮೂರ್ತಿ ಎಂ ಗಿರಿಧರ್ ಭಟ್ ಮತ್ತು ವೇದಮೂರ್ತಿ ಡಾಕ್ಟರ್ ಸತ್ಯಕೃಷ್ಣ ಭಟ್ ಅವರ ನೇತೃತ್ವದಲ್ಲಿ ಈ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿಕ್ಕಿದೆ. ಏಪ್ರಿಲ್ 18ರಂದು ಶನಿವಾರ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಗಳು ಆರಂಭ ಆಗಲಿಕ್ಕಿದೆ. 108 ಕಾಯಿ ಗಣಯಾಗ, ರುದ್ರಯಾಗ ಹಾಗೂ ಏಪ್ರಿಲ್ 22ರವರೆಗೆ ಲಕ್ಷ್ಮೀನಾರಾಯಣ ಪ್ರಧಾನ ಹೋಮ ನಡೆಯಲಿಕ್ಕಿದ್ದು, ಏಪ್ರಿಲ್ 23ರಂದು ಗಣಪತಿ, ದುರ್ಗಾ, ನವಗ್ರಹ ಸಹಿತ ಶ್ರೀ ಶನೇಶ್ವರ ದೇವರ ಬಿಂಬ ಪ್ರತಿಷ್ಠೆ ಹಾಗೂ ಬ್ರಹ್ಮ ಕಲಶಾಭಿಷೇಕ ನೆರವೇರಲಿಕ್ಕಿದೆ. ಏಪ್ರಿಲ್ 24ರಂದು ಚಂಡಿಕಯಾಗ ಮತ್ತು ಸಮಗ್ರ ಶನೇಶ್ವರ ಮಹಾಯಾಗದೊಂದಿಗೆ ಉತ್ಸವ ಸಂಪನ್ನಗೊಳ್ಳಲಿಕ್ಕಿದೆ. ಉತ್ಸವದ ಅಂಗವಾಗಿ ಏಪ್ರಿಲ್ 19ರಂದು ಬೆಳಗ್ಗೆ 9 ಗಂಟೆಗೆ ಶರವು ಮಹಾಗಣಪತಿ ದೇವಸ್ಥಾನದಿಂದ ಪದವು ದೇವಸ್ಥಾನದವರೆಗೆ ಹಸಿರುವಾಣಿ ಹೊರೆಕಾಣಿಕೆ ಮೆರವಣಿಗೆ ನಡೆಯಲಿಕ್ಕಿದ್ದು, ಶ್ರೀ ಶರವು ರಾಘವೇಂದ್ರ ಶಾಸ್ತ್ರಿಗಳು ಚಾಲನೆ ನೀಡಲಿಕ್ಕಿದ್ದಾರೆ. ಅಂದು ಸಂಜೆ ಶಿವಾಜಿ ಮಂಟಪದಲ್ಲಿ ಹಿಂದೂ ಯುವ ಸೇನೆಯ ಸಮಾವೇಶ ಜರುಗಲಿಕ್ಕಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಭಾಗವಾಗಿ ಯಕ್ಷಗಾನ, ನಾಟಕ ಹಾಗೂ ಸಂಗೀತ ಲಹರಿಗಳು ಪ್ರದರ್ಶನಗೊಳ್ಳಲಿಕ್ಕಿದೆ. ಪ್ರತಿದಿನ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇರಲಿಕ್ಕಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಳ್ಳುವಂತೆ ವಿನಂತಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿ ಕಾರ್ಯಾಧ್ಯಕ್ಷರಾದ ಶಾಸಕ ವೇದವ್ಯಾಸ್ ಕಾಮತ್, ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಚಂದ್ರ ಶೆಟ್ಟಿ, ಶನೇಶ್ವರ ಪೂಜಾ ಸಮಿತಿ ಅಧ್ಯಕ್ಷರಾದ ರಾಮಚಂದ್ರ ಚೌಟ, ಮಾತೃಮಂಡಳಿ ಅಧ್ಯಕ್ಷರಾದ ವಿಜಯ್ ಅರುಣ್, ದೇವಸ್ಥಾನ ನಿರ್ಮಾಣ ಸಮಿತಿ ಅಧ್ಯಕ್ಷರಾದ ಕದ್ರಿ ನವನೀತ್ ಶೆಟ್ಟಿ ಮತ್ತು ಉಮೇಶ್ ರೈ ಉಪಸ್ಥಿತರಿದ್ದರು. ಹಿಂದೂ ಸಮಾಜದ ಪುನಶ್ಚೇತನ, ಹಿಂದೂ ಸಮಾಜಕ್ಕೆ ಸ್ಥೈರ್ಯ ಮತ್ತು ಧಾರ್ಮಿಕ ಕಾರ್ಯಗಳ ನಂಬಿಕೆಗಳ ತರಹದಿಯನ್ನು ಗಟ್ಟಿ ಮಾಡಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಸುಮಾರು 36 ವರ್ಷಗಳ ಹಿಂದೆ ಹಿಂದೂ ಯುವ ಸೇನೆಯ ರಚನೆ ಆಯಿತು. ಹಿಂದೂ ಯುವ ಸೇನೆ ಬೇರೆ ಬೇರೆ ಕಾರ್ಯಗಳನ್ನು ಹಮ್ಮಿಕೊಂಡು ಕಳೆದ 16 ವರ್ಷಗಳಿಂದ ಸಾರ್ವಜನಿಕ ಗಣೇಶೋತ್ಸವಗಳ ಮುಖಾಂತರ ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚು ಒತ್ತ ಕೊಟ್ಟಿದೆ. ಸುಮಾರು 140 ಶಾಖೆಗಳಿರ್ತಕ್ಕಂಥ ಹಿಂದೂ ಯುವ ಸೇನೆ ಎಲ್ಲ ಶಾಖೆಗಳಲ್ಲಿ ಧಾರ್ಮಿಕ ನಂಬಿಕೆಗಳ ಆಧಾರದಲ್ಲಿ ಅಲ್ಲಿ ಧರ್ಮ ಕಾರ್ಯಗಳು ನಡೀಬೇಕು, ಸಂಸ್ಕಾರಗಳು ಇರಬೇಕು, ಇರ್ತಕ್ಕಂಥ ಯುವ ಜನರಲ್ಲಿ ನಂಬಿಕೆಗಳನ್ನ, ಸಂಸ್ಕೃತಿಗಳನ್ನ, ಪರಂಪರೆಗಳನ್ನ ಬೆಳೆಸಬೇಕು ಅಂತ ಹೇಳಿ ಅಲ್ಲಲ್ಲಿ ಶನಿ ಪೂಜೆಗಳು, ಸತ್ಯನಾರಾಯಣ ಪೂಜೆ, ಹೀಗೆ ಆ ಶಾಖೆ ವ್ಯಾಪ್ತಿಯಲ್ಲಿ ನಡೀತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಅದೇ ರೀತಿಯಲ್ಲಿ ಇಲ್ಲಿರ್ತಕ್ಕಂತಹ ಕುಲಶೇಖರ, ಪದವು ಮೈಗಿನ ಮಾನೆ ಬಾಗಿಲಲ್ಲಿ ಈ ಕ್ಷೇತ್ರಗಳಲ್ಲಿ ಒಂದು ಶನಿಶ್ಚರ ಪೂಜೆಯನ್ನು ಮಾಡುವುದರ ಮುಖಾಂತರವಾಗಿ ಇಲ್ಲಿಯ ಯುವ ಸೇನೆ ಅದರದ್ದೇ ಆಗಿರ್ತಕ್ಕಂಥ ಧಾರ್ಮಿಕ ಕ್ರಿಯಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಬೆಳೀತಾ ಬಂತು. 2 ಬಾರಿ ಈ ಕ್ಷೇತ್ರದಲ್ಲಿ ದೊಡ್ಡದಾಗಿರ್ತಕ್ಕಂಥ ಶನೇಶ್ವರ ಮಹಾಯಾಗ ಸುಮಾರು 2000 ಇಸ್ವಿಯಲ್ಲಿ 7 ದಿನಗಳ ಕಾಲ ಮತ್ತು 2018ರಲ್ಲಿ 7 ದಿನಗಳ ಕಾಲ ನಿರಂತರವಾಗಿ ಇಲ್ಲಿ ಕಾರ್ಯವನ್ನು ಮಾಡ್ತಾ ಬಂತು, ಆ ಯಾಗವನ್ನು ಮಾಡ್ತಾ ಬಂತು. ಆಗ ಈ ಪರಿಸರದ ಜನರ ಬೆಂಬಲದ ಆಧಾರದಲ್ಲಿ ಜನರ ಪೂರ್ತಿಯಾಗಿರ್ತಕ್ಕಂಥ ಭಾಗವಹಿಸುವ ಕಾರಣಕ್ಕೆ ಅದ್ಭುತವಾಗಿರ್ತಕ್ಕಂಥ ಒಂದು ಯಾಗ ಇಲ್ಲಿ ನಡೆಯಿತು. ಆ ನಂತರ ಯಾಗದ ಫಲವಾಗಿ ಇಲ್ಲಿರ್ತಕ್ಕಂಥ ತಂತ್ರಿಗಳು ಮತ್ತು ಇಲ್ಲಿಯ ಅರ್ಚಕರಾಗಿರ್ತಕ್ಕಂಥ ವೇದಮೂರ್ತಿ ಗಿರಿಧರ ಭಟ್ ಮತ್ತು ಡಾಕ್ಟರ್ ಸತ್ಯಕೃಷ್ಣ ಭಟ್ ಅವರ ಮಾರ್ಗದರ್ಶನ ಮತ್ತು ದೈವಜ್ಞರ ಚಿಂತನೆಯ ಪ್ರಕಾರ ಇಲ್ಲೊಂದು ದೇವಾಲಯದ ನಿರ್ಮಾಣದ ಅವಶ್ಯಕತೆ ಇದೆ ಅನ್ನುವಂಥದ್ದು ಕಂಡು ಬಂತು. ಆ ಪ್ರಶ್ನೆ ಚಿಂತನೆ, ದೈವಜ್ಞರ ಚಿಂತನೆಯ ಆಧಾರದಲ್ಲಿ ನವಗ್ರಹ ಸಹಿತವಾಗಿರ್ತಕ್ಕಂತಹ ಮಹಾಗಣಪತಿ ಮತ್ತು ದುರ್ಗಾದೇವಿಯ ಉಪದೇವತೆಗಳಿರ್ತಕ್ಕಂಥ ಒಂದು ಶನೇಶ್ವರ ದೇವಸ್ಥಾನದ ನಿರ್ಮಾಣ ಆಗಬೇಕು ಅನ್ನುವಂಥ ಚರ್ಚೆಗಳು ಪ್ರಾರಂಭ ಆಯಿತು. 2010ರಲ್ಲಿ ಇಲ್ಲಿ ಅದಕ್ಕೆ ಪೂರಕವಾಗಿ ಒಂದು ಮಂದಿರ ನಿರ್ಮಾಣ ಆಗಿತ್ತು. ಸುಮಾರು 600 ಚದರ ಅಡಿಯಲ್ಲಿ ಆ ಮಂದಿರ ನಿರ್ಮಾಣ ಆಗಿತ್ತು. ಅದು ಪೂರ್ಣ ಪ್ರಮಾಣದ ದೇವಸ್ಥಾನ ಆಗಬೇಕು ಚಿಂತನೆಯಲ್ಲಿ ಬಂತು. ಹಾಗಾಗಿ ಸುಮಾರು 2024ರ ಸಂದರ್ಭದಲ್ಲಿ ಇಲ್ಲಿ ಇದಕ್ಕೆ ಶಿಲಾನ್ಯಾಸ ಮಾಡಬೇಕು, ಹೊಸದಾಗಿರ್ತಕ್ಕಂಥ ಮಂದಿರ ನಿರ್ಮಾಣ ಮಾಡಬೇಕು ಅಂತ ಹೇಳುವಂಥದ್ದು ದೈವಜ್ಞರ ಚಿಂತನೆ ಪ್ರಕಾರ ಹಿಂದೂ ಯುವ ಸೇನೆಯ ನಿರ್ಧಾರದ ಪ್ರಕಾರ ಪ್ರಾರಂಭ ಆಯಿತು. ನಮ್ಮ ಜಿಲ್ಲೆಯಲ್ಲಿ 10 ದೇವಸ್ಥಾನಗಳಿದ್ದಾವೆ, 10 ಮಂದಿರಗಳಿದ್ದಾವೆ. ಆದರೆ ಶನಿ ದೇವರ ಮಂದಿರ ಬಹಳ ಕಡಿಮೆ ಇರತಕ್ಕಂಥದ್ದು. ಅದರಲ್ಲಿ ಬಜಪೆಯಲ್ಲಿದೆ, ಅದು ಮಂದಿರ ಸ್ವರೂಪದಲ್ಲಿದೆ. ನಮ್ಮ ಆಗಮಶಾಸ್ತ್ರೋಕ್ತವಾಗಿ, ಶಿಲ್ಪಶಾಸ್ತ್ರದ ಪ್ರಕಾರವಾಗಿ ಪೂರ್ಣ ಪ್ರಮಾಣದ ಮಂದಿರ ನಮ್ಮ ಜಿಲ್ಲೆಯಲ್ಲಿ ಇದು ಮೊದಲ ಮಂದಿರ. ಶನೀಶ್ವರ ದೇವರ ಮೊದಲ ಮಂದಿರ ಹೇಳಿದ್ರೆ ಉಪದೇವತೆಗಳು ಸೇರಿ ಗಣಪತಿ, ದುರ್ಗೆ ಮತ್ತು ನವಗ್ರಹಗಳನ್ನು ಸೇರಿಸಿ ಪೂಜೆ ಮಾಡತಕ್ಕಂಥ ಸಾನ್ನಿಧ್ಯ ಇದು ಮೊದಲ ಬಾರಿಗೆ ಆಗಿದೆ. ಹಾಗಾಗಿ ಇವತ್ತು ಪೂರ್ಣ ಪ್ರಮಾಣದ ದೇವಳದ ಆಯದಲ್ಲಿ, ದೇವಳದ ಸ್ವರೂಪದಲ್ಲಿ, ಮಂದಿರ ಅಲ್ಲ, ದೇವಳದ ಸ್ವರೂಪದಲ್ಲಿ
ಇವತ್ತು ಇಲ್ಲಿ ದೇವಸ್ಥಾನ ನಿರ್ಮಾಣ ಆಗಿದೆ. ಹಾಗಾಗಿ ಆ ದೇವಸ್ಥಾನದ ನಿರ್ಮಾಣದ ಹಿಂದೆ ಬಹಳಷ್ಟು ಜನ ಪರಿಶ್ರಮವನ್ನು ಹಾಕಿದ್ದಾರೆ. ಹಿಂದೂ ಯುವ ಸೇನೆಯ ಎಲ್ಲ ಕಾರ್ಯಕರ್ತರು ಭಾಗವಹಿಸಿಕೊಂಡು ಇದನ್ನ ಮಂದಿರ ಮಾಡಬೇಕು, ಎಲ್ಲ ಹಿರಿಯ ದೈವಜ್ಞರ ಚಿಂತನೆ ಪ್ರಕಾರ, ಅಷ್ಟಮಂಗಲ ಪ್ರಶ್ನದಲ್ಲಿ ಬಂದ ಪ್ರಕಾರ ಇದು ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕು ಅಂತ ಹೇಳುವಂಥದ್ದಕ್ಕೆ ಪರಿಶ್ರಮಗಳನ್ನು ಹಾಕಲಾಯಿತು. ಈಗಾಗಲೇ ಮಂದಿರದ ಕಾರ್ಯಗಳು ಪೂರ್ಣ ಆಗಿದೆ, ದೇವಳದ ಕಾರ್ಯಗಳು ಪೂರ್ಣ ಆಗಿದೆ. ಉಪದೇವತೆಯಾಗಿ ಗಣಪತಿ, ಉಪದೇವತೆಯಾಗಿ ದುರ್ಗೆ, ನವಗ್ರಹ ಸಹಿತವಾಗಿರ್ತಕ್ಕಂಥ ಶನೀಶ್ವರ ಮಂದಿರದ ಕಾರ್ಯ ಆಗಿದೆ. ಬಹಳಷ್ಟು ದಾನಿಗಳು ಇದಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ ಕಾಮತ್ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರಗಳನ್ನು ಕೊಡುವುದರಿಂದ, ಅತಿ ಹೆಚ್ಚು ಹಣದ ಸಂಗ್ರಹಗಳನ್ನು ಅವರೇ ಮಾಡಿಕೊಟ್ಟಿರೋದ್ರಿಂದ ಬಹಳ ಸುಂದರವಾಗಿರ್ತಕ್ಕಂಥ ದೇವಳದ ಪೂರ್ಣ ಕಾರ್ಯಗಳಾಗಿದ್ದಾವೆ. ಇವತ್ತು ಅವರೇ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ, ಬ್ರಹ್ಮಕಲಶ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮೋನಪ್ಪ ಭಂಡಾರಿ ಅವರ ಮಾರ್ಗದರ್ಶನ ಇರಬಹುದು, ನಮ್ಮ ವಿಜಯ ಅರುಣ್ ಅವರು ಮಾತೃಮಂಡಲಿ ಅಧ್ಯಕ್ಷ ನೇತೃತ್ವವನ್ನು ವಹಿಸಿಕೊಂಡು ಪೂರ್ಣವಾಗಿ ಮಹಿಳೆಯರನ್ನು ತೊಡಗಿಸಿಕೊಳ್ಳತಕ್ಕಂಥ ಕೆಲಸ ಕಾರ್ಯಗಳು. ರಾಮಚಂದ್ರ ಚೌಟ್ರು ಬಹಳ ಅದ್ಭುತವಾಗಿ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಈ ಮಂದಿರಕ್ಕೆ ಪೂರ್ಣ ಪರಿಶ್ರಮ ಹಾಕಿದ್ದಾರೆ. ನವನೀತ ಶೆಟ್ಟರು ಜೀರ್ಣೋದ್ಧಾರ ಸಮಿತಿಯ, ದೇವಸ್ಥಾನ ನಿರ್ಮಾಣ ಸಮಿತಿಯ ನೇತೃತ್ವವನ್ನು ವಹಿಸಿಕೊಂಡು ಇದಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲರನ್ನ ಜೋಡಿಸುವಂತ ಮತ್ತು ಅದಕ್ಕೆ ವೇಗ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಭಾಸ್ಕರ್ ಚಂದ್ರ ಶೆಟ್ಟರು ಹಿಂದೂ ಯುವ ಸೇನೆಯ ಪೂರ್ಣವಾಗಿರ್ತಕ್ಕಂಥ ನೇತೃತ್ವವನ್ನು ವಹಿಸಿಕೊಂಡು ಇದಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಗದರ್ಶನಗಳನ್ನು ನೀಡ್ತಾ ಇವತ್ತು ಈ ದೇವಸ್ಥಾನ ಪೂರ್ಣ ಪ್ರಮಾಣದಲ್ಲಿ ಆಗಿದೆ. ಹಾಗಾಗಿ ಬ್ರಹ್ಮಕಲಶಕ್ಕೆ ದಿನಗಳು ಫಿಕ್ಸ್ ಆಗಿದೆ. ಈಗಾಗಲೇ ಮಂದಿರದ ಕಾರ್ಯ ಪೂರ್ತಿಯಾಗಿದೆ. ಮಂದಿರಕ್ಕೆ ಬಾವಿ ಇರಬೇಕು ಅಂತ ಆಯಿತು, ಬಾವಿಯ ಕಾರ್ಯ ಪೂರ್ಣ ಆಗಿದೆ. ಬಹಳಷ್ಟು ದಾನಿಗಳು ಇವತ್ತು ಒಂದೊಂದೇ ದಾನಿಗಳ ಹೆಸರು ಹೇಳುವುದಕ್ಕಿಂತ ಎಲ್ಲ ದಾನಿಗಳ ಸಹಕಾರದಿಂದ ಬಹಳ ಸುಂದರವಾಗಿರ್ತಕ್ಕಂಥ ಶನೀಶ್ವರ ದೇವಸ್ಥಾನ ನಿರ್ಮಾಣ ಆಗಿದೆ. ಇದಕ್ಕೆ ಬ್ರಹ್ಮಕಲಶಗಳು ಇವತ್ತು 18ನೇ ತಾರೀಕಿಂದ ಪ್ರಾರಂಭ ಆಗ್ತಿದೆ. 18ನೇ ತಾರೀಕು ನಮಗೆ ವೇದಮೂರ್ತಿ ಗಿರಿಧರ್ ಭಟ್ರು ಮತ್ತು ಸತ್ಯಕೃಷ್ಣ ಭಟ್ರು ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ದಿನಾಂಕದ ಆಧಾರದಲ್ಲಿ ಇಲ್ಲಿ ಬ್ರಹ್ಮಕಲಶದ ಕಾರ್ಯಗಳು ಪ್ರಾರಂಭ ಆಗ್ತದೆ. 18ರಿಂದ 24ನೇ ತಾರೀಕಿನವರೆಗೆ ಬ್ರಹ್ಮಕಲಶದ ವಿವಿಧ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು ನಡೀತದೆ. ಪೂಜೆಗಳು, ಬ್ರಹ್ಮಕಲಶ ಪ್ರತಿಷ್ಠೆ, ಹೀಗೆ ಎಲ್ಲ ಕಾರ್ಯಗಳನ್ನು ಗಿರಿಧರ್ ಭಟ್ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ನಡೀತದೆ. ಅದರ ಜೊತೆಗೆ ನಿರಂತರವಾಗಿರ್ತಕ್ಕಂಥ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಜೋಡಿಸಿದ್ದೇವೆ. ಸಾಂಸ್ಕೃತಿಕ ಚಟುವಟಿಕೆ ಜೊತೆಗೆ ಛಾಯಾನಂದನ ಅಂತ ಹೇಳುವಂಥ ಯಕ್ಷಗಾನ ಪಾವಂಜ ಮೇಳದವರಿಂದ ಶನೀಶ್ವರ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅವಕಾಶಗಳು ಕೊಡಬೇಕು, ಕಲಾಕಾರರಿಗೆ ಅವಕಾಶಗಳು. ನಮ್ಮ ಹಿಂದೂ ನಂಬಿಕೆಯ ಧಾರ್ಮಿಕ ಕ್ಷೇತ್ರಗಳು ಹಿಂದೂ ಕಲಾವಿದರನ್ನು ಪೋಷಿಸಿರ್ತಕ್ಕಂಥ ಕ್ಷೇತ್ರ, ಭಕ್ತರಿಗೆ ಎಲ್ಲ ರೀತಿಯ ಅವಕಾಶಗಳನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಕ್ಷೇತ್ರಗಳು. ಇದು ನಮ್ಮ ನಂಬಿಕೆಗಳು. ದೇವಸ್ಥಾನಗಳಲ್ಲಿ ಕಲೆಗೆ ಆರಾಧನೆ, ಅದಕ್ಕೋಸ್ಕರ ಅಷ್ಟವಧಾನಗಳು, ನಮ್ಮ ಯಾಗ ಮತ್ತು ಜಾತ್ರೆಗಳಲ್ಲಿ ಅಷ್ಟವಧಾನ ಜೋಡಿಸುವುದೇ ದೇವರು ಕಲೆಗೆ ಹೆಚ್ಚು ಪ್ರೋತ್ಸಾಹಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ. ಹಾಗಾಗಿ ನಿರಂತರವಾಗಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜೋಡಿಸಿದ್ದೇವೆ. ನಿರಂತರವಾಗಿರ್ತಕ್ಕಂಥ ಅನ್ನದಾನಗಳು ಆಗಬೇಕು ಈ ಕ್ಷೇತ್ರದಲ್ಲಿ ಕಾರಣಕ್ಕೋಸ್ಕರ ಬ್ರಹ್ಮಕಲಶದ ಸಂದರ್ಭದಲ್ಲಿ ಅದು ಈಗಾಗಲೇ ಪಾಕಶಾಲೆಯ ರಚನೆ ಆಗ್ತಾ ಇದೆ. ಅನ್ನ ಸಂತರ್ಪಣೆಯ ಸಭಾಂಗಣ ನಿರ್ಮಾಣ ಆಗಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಭಾಂಗಣ ಆಗಿದೆ. ಅದರ ಜೊತೆಗೆ ಈ ಜಿಲ್ಲೆಯ ಪ್ರಸಿದ್ಧ ಆಗಿರ್ತಕ್ಕಂಥ ಎಲ್ಲ ಪ್ರಮುಖರಿಂದ, ಧಾರ್ಮಿಕ ನೇತಾರರಿಂದ ಧಾರ್ಮಿಕ ಉಪನ್ಯಾಸಗಳನ್ನು, ನಮ್ಮ ರಾಜಕೀಯ ಪ್ರಮುಖರನ್ನ, ಶಾಸಕರನ್ನ, ಸಂಸದರುಗಳನ್ನ ಕರೆದು ಅವ್ರ ಮುಖಾಂತರವಾಗಿ ಧಾರ್ಮಿಕ ಚಿಂತನೆಗಳನ್ನು ಕೊಡುವುದಕ್ಕೋಸ್ಕರ ಧಾರ್ಮಿಕ ಸಭೆಯನ್ನು ಜೋಡಿಸಲಾಗಿದೆ. ಹಾಗಾಗಿ ನಿರಂತರವಾಗಿರ್ತಕ್ಕಂಥ ಧಾರ್ಮಿಕ ಸಭೆಗಳು ನಿತ್ಯ ಮತ್ತು ಸಾಂಸ್ಕೃತಿಕ ನಿರಂತರವಾಗಿರ್ತಕ್ಕಂಥ ಚಟುವಟಿಕೆಗಳು, ಸಂಗೀತ ಇರಬಹುದು, ನೃತ್ಯ ಇರಬಹುದು, ಯಕ್ಷಗಾನ ಇರಬಹುದು, ನಾಟಕ ಇರಬಹುದು ಮತ್ತು ಭಜನೆಗಳು, ಇದೆಲ್ಲದಕ್ಕೂ ಅವಕಾಶಗಳನ್ನು ಇದರಲ್ಲಿ ಪೂರಕವಾಗಿ ಕೊಡಲಾಗಿದೆ. ಅದರ ಜೊತೆಯಲ್ಲಿ ಅನ್ನ ಸಂತರ್ಪಣೆ ನಿರಂತರವಾಗಿ ನಡೀತದೆ, ಧಾರ್ಮಿಕ ಸಭೆಗಳು ಮತ್ತು ಅದರ ಜೊತೆಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಯಾಗವನ್ನು ಜೋಡಿಸುವಂಥ ಕೆಲಸ ಕಾರ್ಯಗಳು ಆಗಿದ್ದಾವೆ. ಹಾಗಾಗಿ ಇವೆಲ್ಲ ಕಾರ್ಯಕ್ರಮಗಳು ನಿರಂತರವಾಗಿ ಧಾರ್ಮಿಕ ಕಾರ್ಯ ನಡೀತದೆ. ಹಿಂದೂ ಯುವ ಸೇನೆ ಕಳೆದ 36 ವರ್ಷಗಳಿಂದ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು, ಹಿಂದೂ ಸಮಾಜವನ್ನು ಸಂಘಟಿಸುವ ಕಾರ್ಯವನ್ನು, ಯುವಕರಲ್ಲಿ ರಾಷ್ಟ್ರಭಕ್ತಿಯ ಜೊತೆಗೆ ಧರ್ಮ ಚಿಂತನೆಯನ್ನು, ಧಾರ್ಮಿಕ ನಂಬಿಕೆ ಜೊತೆ ಸಂಸ್ಕಾರಗಳನ್ನು, ಅವರಿಗೆ ಪ್ರತಿಭೆಗಳಿಗೆ ಅವಕಾಶ ಆಗುವ ರೀತಿಯಲ್ಲಿ ಅವರನ್ನು ಪ್ರಗತಿಗೆ ಪೂರಕವಾಗಿರ್ತಕ್ಕಂಥ ಧರ್ಮ ನಂಬಿಕೆಗಳನ್ನು ಬೆಳೆಸ್ತಕ್ಕಂಥ ಕಾರ್ಯವನ್ನು ಮಾಡಿದೆ. ಈ ಹಿಂದೂ ಯುವ ಸೇನೆಯ ಕಾರ್ಯದಲ್ಲಿ ಬಹಳಷ್ಟು ಜನ ಹಿರಿಯರು ದುಡಿದಿದ್ದಾರೆ. ಬಹಳಷ್ಟು ಜನ ಪರಿಶ್ರಮಗಳನ್ನು ಹಾಕಿ ಯುವಕರನ್ನು ತಯಾರು ಮಾಡಿದ್ದಾರೆ. ರಾಷ್ಟ್ರ ಧರ್ಮದ ಕಾರ್ಯಕ್ಕೋಸ್ಕರ ಬೆಳೆಯುವವರನ್ನು ಬೆಳೆಸಿದ್ದಾರೆ. ಹಾಗಾಗಿ ಇವರೆಲ್ಲರನ್ನ ಸೇರಿಸಿ ಒಂದು ಸಮಾವೇಶ ಮಾಡಬೇಕು ಅಂತ ಹೇಳಿ ಶಿವಾಜಿ ಮಂಟಪದಲ್ಲಿ, ಶಿವಾಜಿಯ ಹೆಸರಿನಲ್ಲಿ ನಡೀತಕ್ಕಂಥ ಈ ಸಭಾಂಗಣದಲ್ಲಿ, ಆ ಮಂಟಪದಲ್ಲಿ ಒಂದು ಹಿಂದೂ ಯುವ ಸೇನೆಯ ಸಮಾವೇಶವನ್ನ, ಇಷ್ಟು ವರ್ಷಗಳ ಕೆಲಸ ಮಾಡಿರ್ತಕ್ಕಂಥ ಹಿರಿಯರನ್ನ,
ಬಹಳ ವರ್ಷಗಳ ಕೆಲಸ ಮಾಡಿರ್ತಕ್ಕಂಥ ಸ್ವಯಂ ಸೇವಕರನ್ನ ಮತ್ತು ಬಹಳ ವರ್ಷಗಳ ಕಾರ್ಯವನ್ನು ಮಾಡ್ತಾ ಬಂದಿರತಕ್ಕಂಥ ಎಲ್ಲ ಹಿರಿಯ ನಾಯಕರನ್ನ ಜೋಡಿಸಿ ಹಿಂದೂ ಯುವ ಸೇನೆಯ ಒಂದು ದೊಡ್ಡದಾಗಿರ್ತಕ್ಕಂಥ ಸಮಾವೇಶವನ್ನು ಇಲ್ಲಿ ಮಾಡಲಾಗಿದೆ. ಈಗಾಗಲೇ ದೇವಸ್ಥಾನ ಆಗಿದೆ, ನಮಗೆ ಇನ್ನೂ ಜಾಗಗಳು ಬೇಕು. ಸುಮಾರು 20 ಸೆನ್ಸ್ ಜಾಗದ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಭೂದಾನ ಯೋಜನೆ, ನಿಧಿ ಸಂಗ್ರಹಕ್ಕೆ ಯೋಜನೆ, ಕಲಶಗಳ ಬೆಳ್ಳಿ ಕಲಶವನ್ನ ನಾಡ್ದು ನಾವು ಇಲ್ಲಿ ಕಲಶ ಸಮರ್ಪಣೆ ಇದೆ, ಅದಕ್ಕೆ 30,000 ರೂಪಾಯಿಯಲ್ಲಿ ಬೆಳ್ಳಿ ಕಲಶ ಮತ್ತು 2,000 ರೂಪಾಯಿದಲ್ಲಿ ತಾಮ್ರದ ಕಲಶಗಳನ್ನು ಕೊಡ್ತಕ್ಕಂಥ ಪ್ರಯತ್ನ ಆಗಿದೆ. ಯಾರು ಭಕ್ತರು ಸ್ವಯಂ ಪ್ರೇರಣೆಯಿಂದ ತಗೊಂಡು ಆ ಅಭಿಷೇಕದಲ್ಲಿ ಭಾಗವಹಿಸಬೇಕು ಅಂತ ಹೇಳುವಂಥದ್ದು ನಮ್ದು ಒಂದು. ಮತ್ತು 20 ಸೆನ್ಸ್ ಜಾಗವನ್ನು ತಗೋಬೇಕು. ಈಗಾಗಲೇ ಆ ಜಾಗದ ಮಾಲೀಕರು ಶನಿ ದೇವಸ್ಥಾನಕ್ಕೆ ಕೊಡ್ಲಿಕ್ಕೆ ಬಹಳ ಕಡಿಮೆ ದರದಲ್ಲಿ ಕೊಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಅವರ ಸಹಕಾರವನ್ನು ಸ್ಮರಿಸ್ತೇವೆ. ಯಾಕಂದ್ರೆ ಅವರು ಸಹಕಾರ ಕೊಟ್ಟಿರೋದ್ರಿಂದ ಇವತ್ತು ಕೆಲಸ ಆಗಿದೆ. ಈಗ ಅವರ ಜಾಗವನ್ನು ನಾವು ಉಪಯೋಗ ಮಾಡಿದ್ದೇವೆ. ಹಾಗಾಗಿ ಅವರು ಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ. ದಾನಿಗಳ ಮುಖಾಂತರವಾಗಿ ಆ ಜಾಗವನ್ನು ತಗೊಳ್ಬೇಕು. ಇದೊಂದು ದೊಡ್ಡದಾಗಿರ್ತಕ್ಕಂಥ ಶ್ರದ್ಧಾ ಕೇಂದ್ರ ಆಗಬೇಕು, ಧಾರ್ಮಿಕ ಕೇಂದ್ರ ಆಗಬೇಕು. ನಿರಂತರವಾಗಿ ಧರ್ಮ ಶಿಕ್ಷಣವನ್ನು ಇಲ್ಲಿ ಕೊಡಬೇಕು. ಕೇವಲ ದೇವಸ್ಥಾನಗಳು ಬ್ರಹ್ಮ ಕಲಶ ಮಾಡಿ ಹೋಯ್ತು ಅಂತಿಲ್ಲ. ಇವತ್ತು ಹಿಂದೂ ಸಮಾಜದಲ್ಲಿ ಧರ್ಮ ಶಿಕ್ಷಣದ ಕೊರತೆಗಳಿದ್ದಾವೆ. ಆ ಧರ್ಮ ಶಿಕ್ಷಣವನ್ನು ಈ ಕ್ಷೇತ್ರದಲ್ಲಿ ಕೊಡುವಂತ ಕೆಲಸ ಕಾರ್ಯಗಳಾಗಬೇಕು. ಅದರ ಮುಖಾಂತರ ನಮ್ಮ ಯುವ ಪೀಳಿಗೆಗೆ ನಮ್ಮ ನಂಬಿಕೆಗಳೇನು, ನಮ್ಮ ದೇವರ ಪೂಜೆಗಳೇನು, ನಮ್ಮ ಆರಾಧನಾ ಪದ್ಧತಿ ಏನು, ನಮ್ಮ ನಮಸ್ಕಾರದ ಪದ್ಧತಿಗಳೇನು ಮತ್ತು ಇದರ ಹಿಂದೆ ಇರ್ತಕ್ಕಂಥ ಭಾವನೆಗಳೇನು, ಇದೆಲ್ಲವನ್ನು ಕೊಡ್ತಾ ಅವರನ್ನ ಬೆಳೆಸಬೇಕು, ಸಂಸ್ಕಾರಗಳನ್ನು ಕೊಡಬೇಕು ಅಂತ ಹೇಳುವಂತ ಮತ್ತು ನಮ್ಮ ರಾಷ್ಟ್ರ ತಾಯಿ ಭಾರತೀಯ ಭಕ್ತಿಯನ್ನ ಉದ್ದೀಪನ ಮಾಡತಕ್ಕಂಥ ರಾಷ್ಟ್ರಭಕ್ತಿಯ ಜಾಗೃತಿಯ ಕಾರ್ಯ ಈ ಧಾರ್ಮಿಕ ಕೇಂದ್ರದಿಂದ ಆಗಬೇಕು. ಅದೇ ರೀತಿಯಲ್ಲಿ ಭಜನೆ ಸಂಗೀತಗಳನ್ನು ಕಲಿಸ್ತಕ್ಕಂಥ ಕೇಂದ್ರ ಆಗಬೇಕು ಅನ್ನುವಂಥ ಪರಿಕಲ್ಪನೆ ಅಡಿಯಲ್ಲಿ ಇವತ್ತು ಶನೀಶ್ವರ ಮಂದಿರ ಬಹಳ ಸುಂದರವಾಗಿ ಎದ್ದು ನಿಂತಿದೆ. ಈ ಪತ್ರಿಕಾಗೋಷ್ಠಿ ನಂತರ ನೀವೆಲ್ಲ ದೇವಸ್ಥಾನದನ್ನು ನೋಡಿ ಅದನ್ನು ವೀಕ್ಷಣೆ ಮಾಡಿ ಒಂದು ಇರತಕ್ಕಂಥ ಪ್ರದೇಶದಲ್ಲಿ ಚೆನ್ನಾಗಿರ್ತಕ್ಕಂಥ ದೇವಸ್ಥಾನದ ಕಲ್ಪನೆಗಳನ್ನು ಜೋಡಿಸಿ ಇವತ್ತು ಅದು ಆಗಿದೆ. ಹಾಗಾಗಿ ಈ ಎಲ್ಲ ಬ್ರಹ್ಮ ಕಲಶದ ಕಾರ್ಯದಲ್ಲಿ ತಾವೆಲ್ಲರೂ ಜೋಡಣೆ ಆಗಬೇಕು ಅಂತ ಹೇಳುವಂಥ ವಿನಂತಿಯನ್ನ ಮಾಡ್ತಾ ಒಂದು ದೊಡ್ಡದಾಗಿರ್ತಕ್ಕಂಥ ಹೊರಕಾಣಿಕೆ ನಮ್ಮ ಜಿಲ್ಲೆಯಲ್ಲಿ ಇದೊಂದು ವಿಶಿಷ್ಟದ ಪರಂಪರೆ. ಎಲ್ಲೆಲ್ಲಿ ಬ್ರಹ್ಮ ಕಲಶಗಳಾಗ್ತದೆ ಅಲ್ಲೆಲ್ಲ ದಾನಿಗಳು ಹಸಿರು ವಾಣಿ ಕಾಣಿಕೆಯನ್ನು ಕೊಡ್ತಾರೆ. ನಾವು ನಮ್ಮ ಧರ್ಮದ ನಂಬಿಕೆ ಇರತಕ್ಕಂಥದ್ದು ತ್ಯಾಗ ಮತ್ತು ಸಮರ್ಪಣೆ. ಹಾಗಾಗಿ ನಮ್ಮಲ್ಲಿ ತುಳುನಾಡಿನಲ್ಲಿ ವಿಶಿಷ್ಟ ಪರಂಪರೆ ಇದೆ, ತಾನು ಬೆಳೆದದ್ದನ್ನ ಭಗವಂತನಿಗೆ ಅರ್ಪಣೆ ಮಾಡೋದು ಅಂತ. ಹಾಗಾಗಿ ವಿಷುವಿಂದ ಪ್ರಾರಂಭ ಆಗ್ತದೆ. ವಿಷು ಕನಿ ಇಡುವಂಥ ಸಂಪ್ರದಾಯವೇ ಹಾಗೆ ಬಂದಿರತಕ್ಕಂಥದ್ದು. ನಾವು ಏನು ಬೆಳಿತೇವೆ, ಕೃಷಿ ಪರಿಕರಗಳು, ಕೃಷಿ ಆಗಿರ್ತಕ್ಕಂಥ ವಸ್ತುಗಳು ಅದೆಲ್ಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ನಾವು ಊಟ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಕಲ್ಪನೆ. ಅದರ ಪ್ರಕಾರ ಯಾವ ದೇವಸ್ಥಾನದಲ್ಲಿ ಬ್ರಹ್ಮ ಕಲಶ ಆದರೂ ಹಸಿರು ವಾಣಿ ಕಾಣಿಕೆಯನ್ನು ಕೇಳಿದ್ರೆ ಜನ ಕೊಡ್ತಾರೆ. ಹಾಗಾಗಿ ಇಲ್ಲಿಯೂ ನಾವು ದೊಡ್ಡದಾಗಿರ್ತಕ್ಕಂಥ ಹಸಿರು ವಾಣಿ ಕಾಣಿಕೆಯನ್ನ ನಮ್ಮ ಗಿರಿಧರ್ ಶೆಟ್ಟರ್ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಮಿತಿಯ ರಚನೆ ಆಗಿದೆ. ಶರವು ಮಹಾಗಣಪತಿ ದೇವಸ್ಥಾನ ಅಲ್ಲಿ ಶರವಿನ ಆ ಶಿಲಾಶಿಲಾ ಆನುವಂಶಿಕ ಮುಕ್ತೇಶ್ವರರಾಗಿರ್ತಕ್ಕಂಥ ರಾಘವೇಂದ್ರ ಶಾಸ್ತ್ರಿಗಳು ಅದಕ್ಕೆ ಚಾಲನೆ ನೀಡುವುದರ ಮುಖಾಂತರ ಶಿಲಾಬಿಂಬದೊಂದಿಗೆ ದೇವಸ್ಥಾನಕ್ಕೆ ಬೇಕಾಗಿರ್ತಕ್ಕಂಥ ನಿತ್ಯೋಪಯೋಗಿ ವಸ್ತುಗಳನ್ನು ನಾವು ಈ ದೇವಸ್ಥಾನಕ್ಕೆ ಏನು ಪರಿಕರಗಳು ಬೇಕು, ನಿತ್ಯ ಆರಾಧನೆಗೆ ಏನು ಬೇಕು ಅದೆಲ್ಲವನ್ನ ಕಳಿಸಿಕೊಟ್ಟಿದ್ದೇವೆ. ಹೊರೆಕಾಣಿಕೆ ಜೊತೆ ಅದು ಕಳಿಸಿದ್ದು ಈಗಾಗಲೇ ಭಕ್ತರು ನಿಶ್ಚಯ ಮಾಡಿದ್ದಾರೆ. ಇಲ್ಲಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನ ಇದರಲ್ಲಿ ಹೊರೆಕಾಣಿಕೆಯಲ್ಲಿ ಬರ್ತದೆ. ಹಾಗಾಗಿ ನಮ್ಮ ಹಿಂದೂ ಯುವ ಸೇನೆಯ ಸುಮಾರು 140 ಶಾಖೆಯವು ಇಲ್ಲಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪರಿಕರಗಳ ಪಟ್ಟಿ ತಗೊಂಡು ಹೋಗಿದ್ದಾರೆ. ಅವರು ಅದನ್ನು ಜೋಡಿಸ್ಕೊಂಡು ಈ ಮೆರವಣಿಗೆಯಲ್ಲಿ ಅವರು ಬರ್ತಾರೆ. ಹಾಗಾಗಿ ಹಿಂದೂ ಯುವ ಸೇನೆ ವಿವಿಧ ಶಾಖೆ, ಪರಿಸರದ ಸಂಘ ಸಂಸ್ಥೆಗಳು, ಇಲ್ಲಿ ಪಕ್ಕದ ದೇವಸ್ಥಾನಗಳು, ಭಜನಾ ಮಂದಿರಗಳು ಇವರೆಲ್ಲರೂ ಜೋಡಿಸಿಕೊಂಡು ಈ ಹೊರಕಾಣಿಕೆಯಲ್ಲಿ ಸಹಕಾರಗಳನ್ನು ಕೊಡಲಿಕ್ಕೆ ನಿಶ್ಚಯ ಮಾಡಿದ್ದಾರೆ. ಹಾಗಾಗಿ ಆ ಹೊರಕಾಣಿಕೆಯ ಮೆರವಣಿಗೆಯಲ್ಲಿ ಏಪ್ರಿಲ್ 19 ಬೆಳಿಗ್ಗೆ 9 ಗಂಟೆಗೆ ಶರವಿಂದ ಪ್ರಾರಂಭ ಆಗತಕ್ಕಂಥ ಹೊರಕಾಣಿಕೆಯಲ್ಲೂ ಎಲ್ಲರೂ ಬರಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ತಾರೆ. ಹೀಗಾಗಿ ಇದಕ್ಕೆ ಬೇರೆ ಬೇರೆ ರೀತಿಯ ಸಮಿತಿಗಳನ್ನು ರಚನೆ ಮಾಡಿದ್ದೇವೆ. ಈಗಾಗಲೇ ಉಪಸಮಿತಿಗಳು ಸುಮಾರು 30 ಸಮಿತಿಗಳನ್ನು ರಚನೆ ಮಾಡಿದ್ದೇವೆ. ಆ 30 ಸಮಿತಿಗಳು ಆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ಪ್ರಚಾರಕ್ಕೆ, ಮಾಧ್ಯಮಕ್ಕೆ, ಬಾಕಿ ಅನ್ನ ಸಂತರ್ಪಣೆಗೆ, ಪಾಕಶಾಲೆಗೆ ಹೀಗೆ ಮಾಡಿದ್ದೇವೆ. ಅದರ ಜೊತೆಗೆ ನಾವು ಮುಂಬೈಯಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದೇವೆ. ನಮಗೆ ಪೂರಕವಾಗಿರ್ತಕ್ಕಂಥ ಸಹಕಾರಗಳು ಬೇಕು ಅಂತ ಹೇಳಿ ಮುಂಬೈಯಲ್ಲಿ ನಮ್ಮ ಮಹೇಶ್ ಶೆಟ್ಟಿ ತೆಲ್ಲಾರ್ ಇವರ ನೇತೃತ್ವದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಸಮಿತಿ ರಚನೆ ಆಗಿದೆ. ಈಗಾಗಲೇ ನಮಗೆ ಮುಂಬೈಯ ಸಮಿತಿಯವರು ಸಹಕಾರಗಳನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಪೂರ್ಣ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮುಂಬೈಯಿಂದ ಅವರು ಸುಮಾರು ಜನ ಉದ್ಯಮಿಗಳನ್ನು ಕರ್ಕೊಂಡು ಇಲ್ಲಿ ಬರ್ತಾರೆ. ಅವ್ರ ನಮ್ಮ ಜೊತೆಯಲ್ಲಿ ಬ್ರಹ್ಮ ಕಲಶ ಕೊನೆಯವರೆಗೆ ಇರ್ತೇವೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಅವರು ಸಚ್ಚಿದಾನಂದ ಶೆಟ್ಟಿ ಇವರೆಲ್ಲರೂ ಸೇರ್ಕೊಂಡಿದ್ದಾರೆ, ಮಹೇಶ್ ಶೆಟ್ಟಿ ತೆಲ್ಲಾರ್ ಅವರು. ಹೀಗಾಗಿ ಅವರೆಲ್ಲರನ್ನು ಇಟ್ಕೊಂಡು ವಿಶೇಷವಾಗಿ ನಮ್ಮ ಹೇಳಿದ ಮನೋಜ್ ಭಂಡಾರಿ ಅವರ ಮಾರ್ಗದರ್ಶನ, ನವನೀತ್ ಶೆಟ್ರು, ಭಾಸ್ಕರ್ ಚಂದ್ರ ಶೆಟ್ರು, ಉಮೇಶ್ ಅಣ್ಣ ಮತ್ತು ಅರುಣಕ್ಕ ಬಹಳ ಅದ್ಭುತವಾಗಿ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಮಹಿಳಾ ತಂಡವನ್ನು ಮುನ್ನಡೆಸಿದ್ದಾರೆ. ವಿಜಯರಣ ಅವರು. ಅದರ ಜೊತೆಗೆ ನಮ್ಮ ರಾಮಚಂದ್ರ ಚೌಟ್ರು ಇಡೀ ಕುಟುಂಬ ಹಗಲು ರಾತ್ರಿ ಇಲ್ಲಿ ಕೆಲಸವನ್ನು ಮಾಡಿದೆ. 16 ಜನ ಕೆಲಸ ಮಾಡಿರ್ತಕ್ಕಂಥ ಯಶೋಧರ್ ಚೌಟ್ರು. ತುಂಬಾ ಜನ ಹೆಸರಾಡಬಾರ್ದು. ಆದ್ರೆ ಇದೆಲ್ಲ ವೇಗ ಸಿಗಲಿಕ್ಕೆ, ಇದೆಲ್ಲ ಇಷ್ಟು ಸುಂದರವಾಗಿ ಆಗಲಿಕ್ಕೆ ಇದಕ್ಕೆ
ತುಂಬ ಶಕ್ತಿ ಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ನಮ್ಮ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ ಕಾಮತ್ ಅವರು. ವೇದವ್ಯಾಸ ಕಾಮತ್ ಅವರು ನಮ್ಮ ಎಲ್ಲ ಕರೆಗಳಿಗೆ ಹೋಗೊಟ್ಟು ಈ ಮಂದಿರ ತುರ್ತಾಗಬೇಕು. ಯಾಕಂದ್ರೆ ಅವರ ಸಹಕಾರ ಇಲ್ಲದಿದ್ರೆ ಇಷ್ಟು ಬೇಗವಾಗಿ ಆಗ್ತಿರ್ಲಿಲ್ಲ. ನನಗೇನಿಸ್ತದೆ ಈ ಕ್ಷೇತ್ರದಲ್ಲಿ, ಮಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಇವತ್ತು ಯಾವುದೇ ದೇವಸ್ಥಾನಗಳು ವೇಗವಾಗಿ ನಡೀತಾ ಇದ್ರೆ ಅದರಲ್ಲಿ ನಮ್ಮ ವೇದವ್ಯಾಸ ಕಾಮತ್ ಅವರ ಕಾಣಿಕೆ ಮತ್ತು ಕೊಡುಗೆ ಮತ್ತು ಅವರ ಮಾನಸಿಕವಾಗಿರ್ತಕ್ಕಂಥ ಚಿಂತನೆಗಳು ಅದ್ಭುತವಾಗಿದೆ. ಅದೇ ರೀತಿಯ ಚಿಂತನೆಯನ್ನ, ಅದೇ ರೀತಿಯ ಸಹಕಾರವನ್ನ ವೇದವ್ಯಾಸ ಕಾಮತ್ ಅವರು ಕೊಟ್ಟಿದ್ದಾರೆ. ಅವರು ಕಾರ್ಯಾಧ್ಯಕ್ಷರಾಗಿ ಏನೆಲ್ಲ ಸಹಕಾರಗಳನ್ನು ಕೊಡಬೇಕೋ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಾಡ್ದು ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಮುಖಾಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ, ಕರಾವಳಿ ಜಿಲ್ಲೆಯ ಎಲ್ಲ ಭಾಗದ ಜನರನ್ನ ನಾನು ವಿನಯಪೂರ್ವಕವಾಗಿ ವಿನಂತಿಸ್ತೇನೆ. ಈ ಬ್ರಹ್ಮ ಕಲಶದಲ್ಲಿ ತಾವು ಬನ್ನಿ, ಕೈ ಜೋಡಿಸಿ ಶನೀಶ್ವರ ದೇವರ ಕೃಪೆಗೆ ಪಾತ್ರರಾಗಿ. ನಮ್ಮೆಲ್ಲರ ಚಿಂತನೆ ಒಂದೇ, ಶನೀಶ್ವರ ದೇವರ ಪ್ರಾರ್ಥನೆ ಏನು, ಮಂದಿರ ಯಾಕಾಗಿದೆ ಕೇಳಿದ್ರೆ ನಮ್ಮ ಕಲ್ಪನೆ ಇರತಕ್ಕಂಥದ್ದು ದೇಶ ಸುಭಿಕ್ಷ ಆಗಬೇಕು. ದೇಶದ ಸುಭಿಕ್ಷೆಗೋಸ್ಕರ ಶನೀಶ್ವರ ದೇವಸ್ಥಾನ ಮಂದಿರ ಇಲ್ಲಿ ನಿರ್ಮಾಣ ಮಾಡಿದೆ. ದೇಶ ಸುಭಿಕ್ಷ ಆದ್ರೆ ಏನು? ಇಡೀ ಜಗತ್ತು ಇವತ್ತು ಅತಂತ್ರ ಸ್ಥಿತಿಯಲ್ಲಿದೆ. ಮತಗಳು, ಧರ್ಮಗಳು, ದೇಶಗಳ ಮೇಲೆ ಯುದ್ಧಗಳು ಸಾರುವಂತಹ ಸನ್ನಿಹಿತದಲ್ಲಿ ಭಾರತ ಮಾತ್ರ ಶಾಂತಿಯುತವಾಗಿರ್ತಕ್ಕಂಥ ರಾಷ್ಟ್ರವಾಗಿ ಉಳಿದಿದೆ. ಇದರ ಮುಖಾಂತರವಾಗಿ ಜಗತ್ತಿಗೆ ಮಾರ್ಗದರ್ಶನ ಮಾಡತಕ್ಕಂಥ ಭಾರತ ಎದ್ದು ನಿಲ್ಲಬೇಕು. ಅದನ್ನ ಶನೀಶ್ವರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಬ್ರಹ್ಮ ಕಲಶಕ್ಕೆ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ಆಹ್ವಾನಿಸ್ತಾ ನಿಮ್ಮ ಮುಖಾಂತರವಾಗಿ ಎಲ್ಲ ಸಾರ್ವಜನಿಕರು ಇದಕ್ಕೆ ಬರಬೇಕು. ಇಂಥ ಸುಂದರವಾಗಿರ್ತಕ್ಕಂಥ, ಇಂತಹ ಮಂಗಳವಾಗಿರ್ತಕ್ಕಂಥ ಕಾರ್ಯದಲ್ಲಿ ಭಾಗವಹಿಸೋದ್ರ ಮುಖಾಂತರ ಶನೀಶ್ವರ ದೇವರ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ತೇನೆ. ಈಗಾಗಲೇ ಇದಕ್ಕೆ ಪೂರ್ಣ ಪ್ರಮಾಣದ ತಯಾರಿಗಳನ್ನು ಮಾಡ್ಕೊಂಡಿದೆ. ಯಾಕಂದರೆ ಸಣ್ಣದಾಗಿರ್ತಕ್ಕಂಥ ಪ್ರದೇಶ, ನಮ್ಮ ಕಲ್ಪನೆಯನ್ನು ಮೀರಿ ಜನ ಬರಬಹುದು ಅನ್ನುವಂಥ ನಿರೀಕ್ಷೆಗಳಿದ್ದಾವೆ. ಅದರ ಪ್ರಕಾರ ನಮಗೆ ಇಲ್ಲಿ ನಮ್ಮ ರೋಹನ್ ಅವರು ತಗೊಂಡಿರ್ತಕ್ಕಂಥ ಪ್ಲಾಮ ಆ ಇಡೀ ಕಟ್ಟಡವನ್ನು ಬಿಟ್ಟು ಕೊಡ್ತಾನೆ ಅಂತ ಹೇಳಿದರೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ನಮಗೆ ವ್ಯವಸ್ಥೆ ಆಗಿದೆ. ಇಲ್ಲೇ ಪಕ್ಕದಲ್ಲಿ ಒಬ್ಬ ಕ್ರೈಸ್ತ ಬಂದು ಅವರು ಜಾಗವನ್ನು ಕೊಟ್ಟಿದ್ದಾರೆ. ಅಲ್ಲಿ ನಾವು ಸಭಾಂಗಣವನ್ನು ಮಾಡಿದ್ದೇವೆ ಮತ್ತು ಹಗಲು ಹೊತ್ತು ಊಟದ ಅನ್ನ ಸಂತರ್ಪಣೆಗೆ ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ವಿಶಾಲವಾದ ಜಾಗ ಇದೆ. ಅವರ ಪಕ್ಕದಲ್ಲಿ ಇನ್ನೊಬ್ಬರು ಮುಸ್ಲಿಂ ಬಂಧುಗಳು ಅದಕ್ಕೆ ಜಾಗವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಪಾಕಶಾಲೆಯನ್ನು ಮಾಡಿದ್ದೇವೆ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಅಡಿಯಲ್ಲಿ ಪಾಕಶಾಲೆಗೆ ಬೇಕಾಗಿರ್ತಕ್ಕಂಥ ಜಾಗ ಅಲ್ಲಿದೆ. ಪಕ್ಕದಲ್ಲಿ ಅನ್ನ ಸಂತರ್ಪಣೆಗೆ 2 ಜಾಗಗಳಿದ್ದಾವೆ. ಇನ್ನು ತೋರಿಸ್ತೇವೆ. ಪಕ್ಕದಲ್ಲಿ ಸಭಾಂಗಣವೂ ಇದೆ. ಅದರ ಜೊತೆಗೆ ನಮ್ಮ ಇಲ್ಲಿ ದೇವಸ್ಥಾನದ ಎದುರು ಇರ್ತಕ್ಕಂಥ ಇನ್ನು ನಾವು ತಗೊಳ್ಬೇಕಾದ ಜಾಗವಿದೆ, ತಗೊಂಡ ಜಾಗವಿದೆ. ಆ ಜಾಗದಲ್ಲಿ ದೊಡ್ಡದಾಗಿರ್ತಕ್ಕಂಥ ಯಾಗಶಾಲೆಯನ್ನು ಹಾಕಿದ್ದೇವೆ. ಯಾಗಶಾಲೆ ಇಲ್ಲಿ ಎದುರುಗಡೆ ಇರೋದ್ರಿಂದ ಎಲ್ಲ ಜಾಗಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೂರಕವಾಗಿರ್ತಕ್ಕಂಥ ಮತ್ತು ವಾಹನವನ್ನು ಒನ್ ವೇ ಮಾಡಿಕೊಂಡು ಕೊಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಯನ್ನು ಮಾಡಿದ್ದೇವೆ. ಇದು ಬಿಟ್ಟು ಇನ್ನೊಂದು 2 ಕಡೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ನೋಡಿದ್ದೇವೆ. ಪದವು ಮೇಗಿನ ಮನೆಯ ಕೆಳಗಿನ ಗ್ರೌಂಡ್ ಅನ್ನು ನಿಶ್ಚಯ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಈ ಹಾಲ್ ಅನ್ನು ತಗೊಂಡು ಇದರಲ್ಲಿ ಹೊರೆಕಾಣಿಕೆಯ ವ್ಯವಸ್ಥೆಗಳನ್ನ ಚೆನ್ನಾಗಿರ್ತಕ್ಕಂಥ ನಮ್ಮ ವಿನಯರ ನೇತೃತ್ವದಲ್ಲಿ ಮಾಡಬೇಕು ಅಂತ ಈಗಾಗಲೇ ತಯಾರಿ ನಡೆಸ್ಕೊಂಡಿದ್ದೇವೆ. ಹೊರೆಕಾಣಿಕೆ ಇಲ್ಲಿ ಉಗ್ರಾಣ ಬಿಂಬ ಪೂಜೆ ಆದ್ಮೇಲೆ ನಾವು ನಡಾವಳಿಗಳನ್ನ ನಿಶ್ಚಯ ಮಾಡ್ತೀವಿ. ಬ್ರಹ್ಮ ಕಲಶದ ನಂತರವೇ ನಡಾವಳಿ ನಿಶ್ಚಯ ಆಗತಕ್ಕಂಥದ್ದು. ಅದಕ್ಕಿಂತ ಮುಂಚೆ ನಿಶ್ಚಯ ಮಾಡ್ಬೋದು. ಈಗಿನ ಪ್ರಕಾರ ನಾವು 3 ಹೊತ್ತು ಅಂತ ಇರ್ಬೋದು. ಅದರ ನಡಾವಳಿಯಲ್ಲಿ ತಂತ್ರಿಗಳು, ದೈವಜ್ಞರು ಇದ್ದು ಚರ್ಚೆಗಳನ್ನು ಮಾಡಿ ಆ ನಡಾವಳಿಯ ಬ್ರಹ್ಮ ಕಲಶ ಕೊನೆಯ ಮಂತ್ರಾಕ್ಷತೆಗೆ ಮುಂಚೆ ನಡಾವಳಿಯ ನಿಶ್ಚಯ ಮಾಡ್ತೀವಿ. ಶನೀಶ್ವರ ದೇವಸ್ಥಾನದ ಮಹಾಗಣಪತಿ ಮತ್ತು ಶ್ರೀ ದುರ್ಗಾದೇವಿ ಬಿಂಬ ಪ್ರತಿಷ್ಠೆ, ಅದೇ ರೀತಿ ಬ್ರಹ್ಮಕಲಶೋತ್ಸವದ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಈಗಾಗಲೇ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದಂಥ ನಮ್ಮ ನಾಯಕರು, ಮಾಜಿ ಸಂಸದರಾಗಿರುವಂಥ ನಳಿನ್ ಕುಮಾರ್ ವಿವರವಾಗಿ ಎಲ್ಲವನ್ನ ಹೇಳಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕನಾಗಿ ಮಂಗಳೂರಿನ ಜನತೆ ಹತ್ರ ನಾನು ವಿಶೇಷವಾದಂಥ ಪ್ರಾರ್ಥನೆ, ಮಂಗಳೂರು ನಗರ ಭಾಗದಲ್ಲಿ ಪ್ರಪ್ರಥಮವಾಗಿ ಬಹಳ ಯಶಸ್ವಿಯಾದಂಥ ಶನೀಶ್ವರ ದೇವಸ್ಥಾನ ನಿರ್ಮಾಣವಾಗಿ ಬಹಳ ಅದ್ಧೂರಿಯಾದಂಥ ಬ್ರಹ್ಮಕಲಶೋತ್ಸವ ಬಹಳ ಅಚ್ಚುಕಟ್ಟಾಗಿ ಮಾಡುವಂಥ ಎಲ್ಲ ಸಂಕಲ್ಪವನ್ನು ಮಾಡಿ ತಯಾರಿಗಳಾಗಿವೆ. ಮಂಗಳೂರಿನ ಜನತೆಯ ತನುಮನ ಸಹಕಾರಗಳನ್ನು ನಾನು ಶಾಸಕನಾಗಿ ಪುನರಪಿ ಯಾಚಿಸ್ತೇನೆ. ಈಗಾಗಲೇ ಬಹಳ ದೊಡ್ಡ ರೀತಿಯ ತನುಮನಧನದ ಸಹಕಾರವನ್ನು ಕೊಟ್ಟಿದ್ದಾರೆ. ನಾನು ಈ ಪರಿಸರದ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ, ಅದರಲ್ಲಿ ಕೂಡ ಪದವು ಮೇಗಿನ ಮನೆಯ ಪ್ರಮುಖರಾದಂಥ ನಮ್ಮ ರಾಮಚಂದ್ರ ಚೌಟ್ರು ಮತ್ತು ಹಿಂದೂ ಹೆಸರಿನ ಎಲ್ಲ ಪ್ರಮುಖರು ಮತ್ತು ಈ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರು, ನವನೀಶ್ ಶೆಟ್ಟಿ ಇರ್ಬೋದು, ಭಾಸ್ಕರ್ ಚಂದ್ರ ಶೆಟ್ಟಿ ಇರ್ಬೋದು, ಮೋಹನ ಭಂಡಾರಿ ಅವರು ಇರ್ಬೋದು, ವಿಜಯನ್ ಇರ್ಬೋದು, ಅಥವಾ ಉಮೇಶ್ ಅಣ್ಣ ಇರ್ಬೋದು, ಶಕೀಲಾ ಕಾವ್ ಇರ್ಬೋದು,
ನಮ್ಮ ಕಾವ್ಯ ನಟರಾಜ್ ಅವರಿರ್ಬೋದು, ಮತ್ತು ನಮ್ಮ ರಾಮಚಂದ್ರ ಚೌಟ್ ಇರ್ಬೋದು. ಹೀಗೆ ದೊಡ್ಡದಾದ ತಂಡ ಬಹಳ ದೊಡ್ಡ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಬಹಳ ದೊಡ್ಡ ರೀತಿಯಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ನೇತೃತ್ವವನ್ನು ವಹಿಸಿಕೊಂಡು ಇವತ್ತು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ದಾರೆ. ಇಲ್ಲಿಯ ಸಮಿತಿಯವರಿಗೆ ಬೊಂಬೈಗೆ ಕರ್ಕೊಂಡು ಹೋಗಿ ಅಲ್ಲಿಯ ದಾನಿಗಳೊಂದಿಗೆ ಸಭೆಯನ್ನ ಮಾಡಿ ಅಲ್ಲಿಯ ದಾನದ ಮುಖಾಂತರ ಅವರ ಸಹಕಾರವನ್ನು ಪಡ್ಕೊಳ್ಳುವಂತ ಒಂದು ಪೂರ್ಣ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಆದರೆ ಶನಿದೇವರು ಬಹಳ ವಿಶೇಷವಾಗಿ ಪ್ರತಿಯೊಂದು ವ್ಯಕ್ತಿಗೆ ಜೀವಿತಾವಧಿಯಲ್ಲಿ ಶನಿಯ ಕೃಪಾ ಕಟಾಕ್ಷ ಅಂತೂ ಬೇಕೇ ಬೇಕು. ಜೀವನದ ಹುಟ್ಟಿನಿಂದ ಹಿಡಿದು ಸಾವಿನ ತನಕ ನಮಗೆ ಶನಿದೇವರ ಒಂದು ಸರಿಯಾದಂತ ಒಂದು ಕೃಪಾ ಕಟಾಕ್ಷ ಇದ್ದಲ್ಲಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಬಹಳ ಸಾಂಗವಾಗಿ ನಡೀತದೆ ಅಂತ ಹೇಳೋದು ನಮ್ಮೆಲ್ಲರ ನಂಬಿಕೆ. ಹಾಗಾಗಿ ನಗರ ಭಾಗದಲ್ಲಿ ಇಲ್ಲಿ ಶನಿದೇವರ ಒಂದು ಮಂದಿರಗಳು ಇಲ್ಲದಂತ ಸಂದರ್ಭದಲ್ಲಿ ರಾಮಚಂದ್ರ ಚೌಟ್ರು ಪ್ರಾರಂಭದಲ್ಲಿ ಒಂದು ಸಣ್ಣದಾದ ಮಂದಿರವನ್ನ ಮಾಡುವಂತ ಕನಸನ್ನ ಕಂಡು 4 ಸೆನ್ಸ್ ಜಾಗದಲ್ಲಿ ಸಣ್ಣದಾದ ಒಂದು ಭಾವಚಿತ್ರವನ್ನ ಇಟ್ಟು ಆ ಮಂದಿರದ ಕೆಲಸ ಕಾರ್ಯಗಳನ್ನ ಪೂಜಾ ಪುರಸ್ಕಾರವನ್ನು ಮಾಡ್ಕೊಂಡು ಬಂದ್ರು. 4 ಸೆನ್ಸ್ ಇದ್ದ ಜಾಗದಲ್ಲಿ ಪುನರಪಿ 8 ಸೆನ್ಸ್ ಎಕ್ಸ್ಟ್ರಾವಾಗಿ ಖರೀದಿ ಮಾಡುವಂತ ಕೆಲಸ ಕಾರ್ಯಗಳಾಯ್ತು. 4 ಸೆನ್ಸ್ ಆದ ನಂತರ 8 ಸೆನ್ಸ್ ಖರೀದಿ ಆಯಿತು. 8 ಸೆನ್ಸ್ ಆದ ನಂತರ ಈಗ ಈ ಸಮಿತಿಯ ಎಲ್ಲ ಗೌರವಾನ್ವಿತರ ಸಹಕಾರದೊಂದಿಗೆ, ಬೊಂಬೈ ಸಮಿತಿಯವರ ಗೌರವ ಸಹಕಾರದೊಂದಿಗೆ, ಹಿಂದೂ ಹೆಸರಿನ ಎಲ್ಲ ಘಟಕರ ಸಹಕಾರದೊಂದಿಗೆ ಪುನರಪಿ 20 ಸೆನ್ಸ್ ಜಾಗ ಖರೀದಿಯಾಗುವಂತ ಕೆಲಸ ಕಾರ್ಯಗಳಾಗ್ತಾ ಇದೆ. ಈ ಭಾಗದ ಪ್ರತಿ ಮನೆಗಳಿಗೆ ಹೋಗಿ ಅವರವರ ಶಕ್ತಿ ಅನುಸಾರವಾಗಿ 1 ಚದರ ಅಡಿಯಿಂದ ಹಿಡಿದು 1 ಸೆನ್ಸ್ 2 ಸೆನ್ಸ್ ತನಕ ಜಾಗವನ್ನ ಕೊಡುಗೆ ಕೊಡಬೇಕು ಅಂತ ಹೇಳುವಂತ ಪ್ರಾರ್ಥನೆಯನ್ನ ಈಗಾಗಲೇ ನಾವು ಮಾಡ್ತಾ ಇದ್ದೇವೆ. ಒಳ್ಳೆ ರೀತಿಯ ಸಹಕಾರಗಳು ದೊರಕ್ತಾ ಇದೆ. ಕೂಡ ಶನಿಯನ್ನು ಅವಿತು ಕೂತ್ಕೊಂಡಂತ ಘಟನೆಗಳು ನಮ್ಮ ಪುರಾಣದಲ್ಲಿ ನಾವು ಓದಿದ್ದೇವೆ. ಹಾಗಾಗಿ ಅಂತ ಶನಿಯ ಸೇವೆ ಮಾಡುವಂತ ಯೋಗ ಭಾಗ್ಯ ಇವತ್ತು ಇಲ್ಲಿದೆ. ಆ ಸ್ಥಳದಾನಿಗಳು ಯಾರೇ ಇರ್ಬೋದು, ಅವರ ಶಕ್ತಿ ಅನುಸಾರ 1 ಚದರ ಅಡಿ ಕೊಡಿ. ನಾವು ಈ ಆಮಂತ್ರಣ ಪತ್ರಿಕೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ನಳಿನ್ ಕುಮಾರ್ ಅವರು ಹೇಳಿದರು. ಅದೇ ರೀತಿ ವಿಧಿವಿಧಾನಗಳ ಬಗ್ಗೆ ಕೂಡ ಅವರು ಹೇಳಿದರು. ಯಾವ ರೀತಿಯಲ್ಲಿ ಯಾವ ಯೋಜನೆಗಳಾಗಿದೆ ಅದನ್ನು ಕೂಡ ಅವರು ತಿಳಿಸಿದರು. ಆದರೆ ನಾನು ಹೇಳುವಂಥದ್ದು, ನಮ್ಮ ಕಷ್ಟವನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ ಮಂಗಳೂರಿನ ಎಲ್ಲ ಜನರು ಕಷ್ಟ ಮಾಧ್ಯಮದವರಿಗೂ ಕೂಡ ಬರ್ತದೆ. ಹಾಗಾಗಿ ಮಾಧ್ಯಮದವರು ಕೂಡ ಸಮೇತವಾಗಿ ತಮ್ಮ ಶಕ್ತಿ ಅನುಸಾರವಾಗಿ ಸಹಕಾರವನ್ನು ಕೊಡಬೇಕು. ಅದರ ಒಟ್ಟಿಗೆ ತಮ್ಮ ಕಷ್ಟಗಳನ್ನ ದೂರ ಆಗುವಂತ ಆ ಒಂದು ವಿಶೇಷವಾದಂತ ಅವಕಾಶವನ್ನ ಸದುಪಯೋಗ ಈ ಮುಖಾಂತರ ಶನಿದೇವರ ಸೇವೆ ಮುಖಾಂತರ ಮಾಡಬೇಕು. ಈ ಭಾಗದಲ್ಲಿ ಇವತ್ತು 1 ಸೆನ್ಸಿಗೆ 8 ಲಕ್ಷ ರೂಪಾಯಿ, ಅರ್ಧ ಸೆನ್ಸಿಗೆ 4 ಲಕ್ಷ ರೂಪಾಯಿ, 1/4 ಸೆನ್ಸಿಗೆ 2 ಲಕ್ಷ ರೂಪಾಯಿ, 50 ಚದರ ಅಡಿಗೆ 1 ಲಕ್ಷ ರೂಪಾಯಿ, 25 ಚದರ ಅಡಿಗೆ 50,000, 10 ಚದರ ಅಡಿಗೆ 20,000 ರೂಪಾಯಿ. ಹೀಗೆ ಅವರವರ ವ್ಯವಸ್ಥೆಗಳನ್ನು ಜೋಡಿಸ್ಕೊಳ್ತಾ ಈ ಜಾಗವನ್ನ ನಾವು ಖರೀದಿ ಮಾಡಲೇಬೇಕು ಅಂತ ಹೇಳುವಂತ ನಿರ್ಧಾರವನ್ನ ಮಾಡಿಕೊಂಡು ಇವತ್ತು ಕೈಗೆತ್ತಿಕೊಳ್ಳುವಂತ ಕೆಲಸ ಕಾರ್ಯಗಳು ಮಾಡಿದ್ದೇವೆ. ಯಾಕೆ ಅಂತ ಕೇಳಿದ್ರೆ ಶನಿದೇವರ ಮಹಿಮೆ ಗೊತ್ತಿದೆ. ಇವತ್ತು ಒಮ್ಮೆ ಆ ಜಾಗವನ್ನ ಇನ್ಯಾರೋ ಖರೀದಿ ಮಾಡಿ ಮನೆ ಮಾಡಿದ್ರೆ ಇನ್ನು ಮುಂದೆ ಅದನ್ನು ಖರೀದಿ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಹಾಗಾಗಿ ಇದನ್ನು ಒಂದು ದೊಡ್ಡ ಸಂಕಲ್ಪ. ಹಾಗಾಗಿ ಪ್ರಾರಂಭದಲ್ಲಿ ಬಹಳ ಸಣ್ಣ ರೀತಿಯ ಕಾರ್ಯಕ್ರಮಗಳಿಂದ ಹಿಡಿದುಕೊಂಡು ಎಲ್ಲ ಬಹಳ ಅಚ್ಚುಕಟ್ಟಾಗಿ ಮಾಡುವಂತ ಸಂದರ್ಭದಲ್ಲಿ ದಿನದಿಂದ ದಿನಕ್ಕೆ ನಮಗೆ ಹೊಸ ಅನುಭವಗಳು, ಅದರ ಒಟ್ಟಿಗೆ ಹೊಸ ವೆಚ್ಚಗಳು ಕೂಡ ಬರುವಂತದ್ದಾಗಿದೆ. ಯಾಕೆಂತ ಹೇಳಿದ್ರೆ ಪ್ರಾರಂಭದಲ್ಲಿ ಸಮಿತಿ ಈ ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕು, ದೇವಾಲಯ ಮಾಡಬೇಕಂದ್ರೆ 12 ಸೆನ್ಸ್ ಜಾಗದಲ್ಲಿ ದೇವಾಲಯ ಮಾಡುದು ಮತ್ತೆ ಎಲ್ಲ ಕೆಲಸ ಕಾರ್ಯಗಳು ಮಾಡುದು ಅಂತ ಹೇಳುವಾಗ ಈಗ ಸರಿಸುಮಾರು 2 ಕೋಟಿಗೂ ಮಿಕ್ಕಿ ಕೇವಲ ಜಾಗದ ಹೊಸದಾಗಿ ಖರೀದಿ ಮಾಡುವಂತ ಜವಾಬ್ದಾರಿ ಕೂಡ ಬಂದ ಕೂಡ. ಆದ್ರೂ ನಾವು ಯಾರು ಹಿಂದೆ ಸರಿಯದೆ
ನಮ್ಮೆಲ್ಲರ ಸಂಕಲ್ಪ ಇದೆ. ಆ ಸಂಕಲ್ಪಕ್ಕೆ ಮಂಗಳೂರಿನ ಜನರ ಸಹಕಾರ ಬೇಕು. ಇವತ್ತು ಹೇಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡುವಾಗ ನಾವು ಎಣಿಸಿದಕ್ಕಿಂತ 8 ಪಟ್ಟು ಜಾಸ್ತಿ ಹಣ ಸಂಗ್ರಹ ಆಯಿತು, ಅದೇ ರೀತಿಯ ಹಣ ಸಂಗ್ರಹ ಆಗಬೇಕು. ಮತ್ತು ಯಾವ್ಯಾವ ಸಮಿತಿಗಳು ಯಾವ್ಯಾವ ಜವಾಬ್ದಾರಿಗಳನ್ನು ವಹಿಸಿಕೊಂಡಿದೆ ಅದೆಲ್ಲವೂ ಆಗಬೇಕು. ಒಟ್ಟಾರೆ ಕೇವಲ ಅವರ ಕೊಡುಗೆಗಳು ಕೊಡಬೇಕು ಅಂತ ಹೇಳೋದನ್ನು ನಾನು ಹೇಳ್ತಾ ಇಲ್ಲ. ಅವರು ಇಲ್ಲಿ ಬರಬೇಕು, ಕ್ಷೇತ್ರಕ್ಕೆ ಬರಬೇಕು. ಆ ಬಿಂಬ ಪ್ರತಿಷ್ಠೆಯಿಂದ ಹಿಡಿದುಕೊಂಡು, ಆ ಅಶ್ವತ್ಥ ವೃಕ್ಷದ ಪ್ರತಿಷ್ಠೆಯಿಂದ ಹಿಡಿದುಕೊಂಡು, ಬ್ರಹ್ಮ ಕಲಶೋತ್ಸವ ಪ್ರತಿಷ್ಠೆಯಿಂದ ಹಿಡಿದುಕೊಂಡು, ಕಾರ್ಯಕ್ರಮದಿಂದ ಹಿಡಿದು ಎಲ್ಲ ಕಾರ್ಯಕ್ರಮದಲ್ಲಿ ಬಂದು ಅನ್ನ ಸಂತರ್ಪಣೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡುವಂತ ಆ ಭಾಗ್ಯಗಳನ್ನು ಸ್ವೀಕರಿಸಬೇಕು ಅಂತೇಳಿ ಸ್ಥಳೀಯ ಶಾಸಕನಾಗಿ ನಾನು ಮಾಧ್ಯಮದ ಮುಖಾಂತರ ತಾವಿದನ್ನು ಇನ್ನಷ್ಟು ಜಾಸ್ತಿ ಪ್ರಚಾರವನ್ನು ಕೊಡಬೇಕು. ವೇದವ್ಯಾಸ ಕಾಮತ್ರು, ನಳಿನ್ ಕುಮಾರ್, ನವನೀತ್ ಶೆಟ್ಟರು ಇವತ್ತು ನಾವು ಮಾತಾಡ್ಬೋದು. ಆತ ಮಾತಾಡಿದ್ರು ಕೂಡ ಇನ್ನಷ್ಟು ಇವತ್ತು ನಾಳೆ ನಾಡಿದ್ದು ತಾವು ಪ್ರಚಾರ ಕೊಟ್ಟಷ್ಟು ಜನರು ಜಾಸ್ತಿ ಬರ್ತಾರೆ. ಆ ಪ್ರಚಾರವನ್ನು ಕೊಡಿ, ಅದರ ಮುಖಾಂತರ ತಮ್ಮ ಕರ್ತವ್ಯವನ್ನು ಬಹಳ ಯಶಸ್ವಿಯಾಗಿ ಮಾಡಿ, ಅದರ ಮುಖಾಂತರ ಹೆಚ್ಚಿನ ಭಗವದ್ಭಕ್ತರಿಗೆ ಬರಬೇಕು. ಅವರಿಂದ ಯಾವುದೇ ನಿಮಗೆ ಸಹಕಾರ ಸಿಗುತ್ತೋ ಇಲ್ಲೋ ಸೆಕೆಂಡ್ರಿ, ಆದರೆ ಅವರು ಇಲ್ಲಿ ಬರಬೇಕು. ಆ ಶನಿದೇವರ ಆ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತ ಹೇಳೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ, ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಯಾರು ಹೆಸರು ಹೇಳಲಿಕ್ಕೆ ಹೋದ್ರೆ ಅವು 24 ತಾರೀಕಿನ ನಂತರ ಯಾರಾದ್ರೂ ನಾವು ಬರ್ತೇವೆ ಸೇರ್ತೇವೆ ಅಂತ ಹೇಳಿದ್ರು ಕೂಡ ಈ ಭಾಗ್ಯ ಅವ್ರಿಗೆ ಸಿಗಲ್ಲ. ಅದಕ್ಕಾಗಿ ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳುವಂತ ಮಾತನ್ನು ಹೇಳ್ತಾ ಶುಭವನ್ನ ಕೊಡ್ತಾರೆ.